ನಮಸ್ತೆ, ವೆಲ್ಕಮ್ ಟು ದ ಚಾನಲ್ ಸೌಜನ್ಯ ಎಮ್ ಕ್ರಿಯೇಷನ್ಸ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಲೈಕ್ ಆದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ನಾನಿವತ್ತೊಂದು ಬ್ರೈಡಲ್ ಡಿಸೈನ್ ವಿತೌಟ್ ಬೀಡ್ಸ್ ಹಾಕೋದು ಹೇಗೆ ಅಂತ ತೋರಿಸ್ತಿದ್ದೀನಿ. ನಾನಿಲ್ಲಿ ಫಸ್ಟು ಗ್ರೀನ್ ಕಲರ್ದು 6 ಎಳೆ ದಾರ ಮಾಡಿಕೊಂಡು ಗಂಟು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಅದನ್ನ ಫಸ್ಟು ಸೀರೆಗೆ ಈ ರೀತಿ ನೀಡಲ್ ಹಾಕಿ ದಾರ ತಂದು ಲಾಕ್ ಮಾಡೋಣ. ಲಾಕ್ ಮಾಡಿದ ಮೇಲೆ ನೆಕ್ಸ್ಟು 3 ಚೈನ್ಸ್ ಹಾಕ್ಕೊಂಡು ನಿಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಕೊಂಡು ಈಗೇನು ಲಾಕ್ ಮಾಡಿರ್ತೀವಲ್ಲ ಅದ್ರ ಪಕ್ಕನೇ ನಿಡಲ್ ಹಾಕಿ ದಾರ ತಂದು 2 ದಾರ ಒಂದು ಸರ್ತಿ ಮತ್ತು 2 ದಾರ ಒಂದು ಸರ್ತಿ ಒಂದು ಡಬಲ್ ಕ್ರೋಶೆ ಮಾಡ್ಕೋಬೇಕು. ಒಂದು ಡಬಲ್ ಕ್ರೋಶೆ ಮಾಡಿಕೊಂಡು ನೆಕ್ಸ್ಟು 2 ಚೈನ್ಸ್ ಹಾಕ್ಕೊಳ್ಳೋಣ. 2 ಚೈನ್ಸ್ ಹಾಕ್ಕೊಂಡು ನಿಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಕೊಂಡು ನಾವೇನು ಡಬಲ್ ಕ್ರೋಶೆ ಮಾಡಿರ್ತೀವಲ್ಲ ಅದ್ರ ಬ್ಯಾಕ್ ಸೈಡ್ ಹೋಗಿ ದಾರ ತಂದು ನಿಡಲ್ ಮೇಲೆ 3 ದಾರ ಇರುತ್ತೆ, 2 ದಾರ ಒಂದು ಸರ್ತಿ ಮತ್ತು 2 ದಾರ ಒಂದು ಸರ್ತಿ. ಇಲ್ಲೂ ಕೂಡ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಈ ಡಿಸೈನಲ್ಲಿ ಪೂರ್ತಿ ಡಬಲ್ ಕ್ರೋಶನೇ ಬರುತ್ತೆ. ಸೊ ಇಲ್ಲಿ ನಾವು ಟೋಟಲಾಗಿ 5 ಡಬಲ್ ಕ್ರೋಶೆ ಮಾಡ್ಕೋತೀವಿ. ನಿಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ಕೋಬೇಕು. ಫಸ್ಟ್ ಏನು ನಾವು 3 ಚೈನು ಮತ್ತು ಡಬಲ್ ಕ್ರೋಶೆ ಮಾಡ್ಕೊಂಡಿರ್ತೀವಲ್ಲ ಅವೆರಡರ ಮಧ್ಯೆ ಹೋಗಿ ದಾರ ತಂದು 2 ದಾರ ಒಂದು ಸರ್ತಿ ಮತ್ತು 2 ದಾರ ಒಂದು ಸರ್ತಿ. ಸೊ ಹೀಗೆ ಕಂಟಿನ್ಯೂ 5 ಡಬಲ್ ಕ್ರೋಶೆಗಳನ್ನ ಮಾಡ್ಕೋಬೇಕು. 5 ಡಬಲ್ ಕ್ರೋಶೆ ಮಾಡ್ಕೋತಿದ್ದೀನಿ ನಾನಿಲ್ಲಿ. ಮಾಡ್ಕೊಂಡ್ಮೇಲೆ ನಿಡಲ್ ಮೇಲೆ ಒಂದು ದಾರ ಸುತ್ತಿ ನೆಕ್ಸ್ಟ್ ಅದು ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಒಂದು ಪಾಯಿಂಟ್ ಮುಂದೆ ನಿಡಲ್ ಹಾಕಿ ದಾರ ತಂದು ಅಲ್ಲೂ ಕೂಡ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಡಬಲ್ ಕ್ರೋಶೆ ಮಾಡ್ಕೊಂಡ್ಮೇಲೆ ನೆಕ್ಸ್ಟು 2 ಚೈನ್ಸ್ ಹಾಕ್ಕೊಳ್ಬೇಕು. 2 ಚೈನ್ಸ್ ಹಾಕ್ಕೊಂಡು ಮತ್ತು ನಿಡಲ್ ಮೇಲೆ ಒಂದು ದಾರ ಸುತ್ಕೋಬೇಕು. ಈಗೇನು ನಾವು ಮಾಡಿರ್ತೀವಲ್ಲ ಡಬಲ್ ಕ್ರೋಶೆ ಅಲ್ಲಿ ಗ್ಯಾಪ್ ಇರುತ್ತಲ್ಲ ಅದ್ರ ಹಿಂದ್ಗಡೆ ಹೋಗಿ ದಾರ ತಂದು 2 ದಾರ ಒಂದು ಸರ್ತಿ ಮತ್ತು 2 ದಾರ ಒಂದು ಸರ್ತಿ. ಇಲ್ಲಿ ಕೂಡ ಡಬಲ್ ಕ್ರೋಶೆನ ಮಾಡ್ಕೊತ ಹೋಗಬೇಕು. ಟೋಟಲ್ 5 ಡಬಲ್ ಕ್ರೋಶೆ ಮಾಡಬೇಕು. 2 ಚೈನ್ಸ್ ಬಿಟ್ಟು 5 ಡಬಲ್ ಕ್ರೋಶೆ ಮಾಡಬೇಕು. ನಾವು ಲಾಕ್ ಮಾಡೋ ಮುಂದೆ ಒಂದು ಪಾಯಿಂಟ್ ಮುಂದೆ ಮಾಡಬೇಕು, ಇಲ್ಲಾಂದರೆ ಅದು ಸ್ಟಿಫಾಗಿರೋಂಗಿಲ್ಲ, ಡಿಸೈನು ಯು ಶೇಪ್ ಟೈಪು ಬಿದ್ದುಬಿಡುತ್ತೆ. ಸೊ ಸ್ಟಿಫಾಗಿರ್ಬೇಕಂದ್ರೆ ಸ್ಟ್ರೇಟಾಗಿ ನೋಡಿಕೊಂಡು ಅದ್ರ ಮುಂದ್ಗಡೆ ಒಂದು ಪಾಯಿಂಟು ಅಲ್ಲಿ ನಿಡಲ್ ಹಾಕಿ ದಾರ ತಂದು ಅಲ್ಲಿ ಒಂದು ಡಬಲ್ ಕ್ರೋಶೆ ಮಾಡ್ಕೋಬೇಕು. ಸೊ ಪೂರ್ತಿ ಸಾರಿ ಹೀಗೆ ಹಾಕೊಂಡು ಹೋಗಬೇಕು. ಇದು ಫಸ್ಟ್ ಸ್ಟೆಪ್ಪು. ನೆಕ್ಸ್ಟ್ ಈಗ ಸೆಕೆಂಡ್ ಸ್ಟೆಪ್ ಹಾಕೋಣ. ಫಸ್ಟ್ ಏನು 2 ಚೈನ್ ಮಾಡಿರ್ತೀವಲ್ಲ ಅಲ್ಲಿ ಅದ್ರ ಮೇಲ್ಗಡೆ ನಿಡಲ್ ಹಾಕಿ ದಾರ ತಂದು ಈ ರೀತಿ ಇನ್ನೊಂದು ಕಲರ್ನ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡ್ಮೇಲೆ 3 ಚೈನ್ಸ್ ಹಾಕ್ಕೊಂಡು ನಿಡಲ್ ಮೇಲೆ ಒಂದು ದಾರ ಸುತ್ತಕೊಂಡು ನಾವೇನು ಮೇಲೆ 2 ಡಿಸೈನ್ ಮಾಡಿರ್ತೀವಲ್ಲ ಮಿನಿ ಆರ್ಚ್ ಅವೆರಡರ ಮಧ್ಯೆ ನಿಡಲ್ ಹಾಕಿ ದಾರ ತಂದು ಡಬಲ್ ಕ್ರೋಶೆ ಮಾಡ್ಕೋಬೇಕು. 2 ದಾರ ಒಂದು ಸರ್ತಿ ಮತ್ತು 2 ದಾರ ಒಂದು ಸರ್ತಿ ಡಬಲ್ ಕ್ರೋಶೆ ಮಾಡಿಕೊಂಡು ನೆಕ್ಸ್ಟು 2 ಚೈನ್ಸ್ ಹಾಕ್ಕೊಳ್ಬೇಕು. ಇವೆರಡರ ಮಧ್ಯೆನೇ ಮಾಡ್ಕೋಬೇಕು ಕರೆಕ್ಟಾಗಿ. 2 ಚೈನ್ಸ್ ಹಾಕ್ಕೊಂಡು ಮತ್ತೆ ನಿಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ಕೋಬೇಕು. ನಾವೇನೀಗ ಡಬಲ್ ಕ್ರೋಶೆ ಮಾಡಿರ್ತೀವಲ್ಲ ಅದ್ರ ಬ್ಯಾಕ್ ಸೈಡ್ ಹೋಗಿ ದಾರ ತಂದು 2 ದಾರ ಒಂದು ಸರ್ತಿ ಮತ್ತು 2 ದಾರ ಒಂದು ಸರ್ತಿ. ಇಲ್ಲೂ ಕೂಡ ಡಬಲ್ ಕ್ರೋಶೆ ಮಾಡ್ಕೋತ ಹೋಗಬೇಕು. ನಾವು ಫಸ್ಟ್ ಒನ್ ಏನು ಡಿಸೈನ್ ಹಾಕಿದ್ದೀವಲ್ಲ ಅದೇ ಡಿಸೈನೇ ಪೂರ್ತಿ ಕಂಟಿನ್ಯೂ ಮಾಡಬೇಕು. ಬಟ್ ಇಲ್ಲಿ ಕಲರ್ ಚೇಂಜ್ ಮಾಡಬೇಕು. ಆಮೇಲೆ ಫಸ್ಟು 3 ಚೈನ್ಸ್ ಹಾಕ್ಕೊಳ್ಬೇಕು, ಯಾಕಂದರೆ ನಮಗೊಂದು ಕಂಬ ಮಾಡ್ಕೋಬೇಕಾಗತ್ತಲ್ಲ ಈ ಡಿಸೈನ್ ಹಾಕೋಕ್ಕೆ. ಸೊ ಫಸ್ಟು 3 ಚೈನ್ಸ್ ಹಾಕಿ ಆಮೇಲೆ ಒಂದು ಡಬಲ್ ಕ್ರೋಶೆನ ನಾವು ಫಸ್ಟ್ ಸ್ಟೆಪ್ಪಲ್ಲಿ ಏನು 2 ಆರ್ಚ್ ಮಾಡಿರ್ತೀವಲ್ಲ ಆ ಆರ್ಚ್ಗಳ ಮಧ್ಯೆ ಮಾಡಬೇಕು. ಇಲ್ಲಿ ಮಾಡಿದ್ಮೇಲೆ ಇಲ್ಲೂ ಕೂಡ 5 ಡಬಲ್ ಕ್ರೋಶೆ ಮಾಡಬೇಕು. ಮಾಡಿ ನಿಡಲ್ ಮೇಲೆ ಒಂದು ದಾರ ಸುತ್ಕೊಂಡು ನೆಕ್ಸ್ಟ್ 2 ಮಿನಿ ಆರ್ಚ್ ಇರ್ತಾವಲ್ಲ ಅದ್ರ ಮಧ್ಯೆ ನಿಡಲ್ ಹಾಕಿ ದಾರ ತಂದು 2 ದಾರ ಒಂದು ಸರ್ತಿ ಮತ್ತು 2 ದಾರ ಒಂದು ಸರ್ತಿ ಮತ್ತು ಅವೆರಡರ ಮಧ್ಯೆ ಒಂದು ಕಂಬ ಮಾಡಿಕೊಂಡು ಮತ್ತು 2 ಚೈನ್ಸ್ ಹಾಕ್ಕೊಳ್ಬೇಕು. ಮತ್ತು ನಿಡಲ್ ಮೇಲೆ ಒಂದು ದಾರ ಸುತ್ಕೋಬೇಕು. ಈ ಗ್ಯಾಪಲ್ಲಿ ಹೋಗಿ ದಾರ ತಂದು 2 ದಾರ ಒಂದು ಸರ್ತಿ ಮತ್ತು 2 ದಾರ ಒಂದು ಸರ್ತಿ. ಸೊ ಹೀಗೆ ಕಂಟಿನ್ಯೂ ಮಾಡ್ಕೊತ ಹೋಗ್ಬೇಕು ಪೂರ್ತಿ ಡಿಸೈನು. ಇದು ಸೆಕೆಂಡ್ ಸ್ಟೆಪ್ಪು. ಇದು ಕೂಡ ಇದೇ ರೀತಿ ಡಿಸೈನ್ ಬರುತ್ತೆ. ನೆಕ್ಸ್ಟ್ ಥರ್ಡ್ ಸ್ಟೆಪ್ಪು ನೀವು ಬೇಕಂದರೆ ಗ್ರೀನ್ ಕಲರು ಮಾಡ್ಕೋಬೋದು, ಇಲ್ಲ ಸ್ಯಾರೀಲಿ 3 ಕಲರ್ ಇತ್ತಂದರೆ ನೀವು ಥರ್ಡ್ ಒನ್ ಇನ್ನೊಂದು ಕಲರ್ಲೇ ಮಾಡ್ಕೋಬೋದು. ಸೊ ಕಂಟಿನ್ಯೂ ಪೂರ್ತಿ ಸೆಕೆಂಡ್ ಸ್ಟೆಪ್ ಕೂಡ ಇದೇ ರೀತಿ ಕಂಟಿನ್ಯೂ ಹಾಕ್ಕೊಂಡು ಹೋಗಬೇಕು. ಹಾಕ್ಕೊಂಡೋಗಿ ಲಾಸ್ಟಲ್ಲಿ ಸೆಕೆಂಡ್ ಸ್ಟೆಪ್ ಡಿಸೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ನಾವು ಫಸ್ಟ್ ಒನ್ ಏನು ಡಿಸೈನ್ ಮಾಡ್ತೀವಲ್ಲ ಅದಕ್ಕೆ ಲಾಕ್ ಮಾಡಿಕೊಂಡು ಗಂಟು ಹಾಕ್ಕೊಂಡ್ರೆ ಆಯಿತು. ನೆಕ್ಸ್ಟ್ ಥರ್ಡ್ ಸ್ಟೆಪ್ಪು ಫಸ್ಟ್ 2 ಚೈನ್ಸ್ ಮೇಲೆ ಗ್ಯಾಪ್ ಇರುತ್ತಲ್ಲ ಅಲ್ಲಿ ನಿಡಲ್ ಹಾಕಿ ಥರ್ಡ್ ಸ್ಟೆಪ್ಪಿಂದು ಯಾವ ಕಲರ್ ತೊಗೊಂಡಿರ್ತೀವಿ ಅದನ್ನ ದಾರ ತಂದು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ಸೇಮ್ ಸೆಕೆಂಡ್ ಸ್ಟೆಪ್ ಮಾಡಿದ್ವಲ್ಲ 3 ಚೈನ್ಸ್ ಹಾಕ್ಕೊಂಡು ನಿಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಕೊಂಡು
ಈ ಸೆಕೆಂಡ್ ಸ್ಟೆಪ್ 2 ಮಿನಿ ಆರ್ಚ್ ನಡುಕ್ಕೆ ಹೋಗಿ ದಾರ ತಂದು 2 ದಾರ ಒಂದು ಸರ್ತಿ ಮತ್ತು 2 ದಾರ ಒಂದು ಸರ್ತಿ ಇಲ್ಲಿ ಕಂಬ ಮಾಡಿಕೊಂಡು ಮತ್ತು 2 ಚೈನ್ಸ್ ನೀಡಲ್ ಮೇಲೆ ಒಂದ್ಸತಿ ದಾರ ಸುತ್ಕೋಬೇಕು. ಈ ಡಬಲ್ ಕ್ರೋಶೆ ಮಾಡಿದ ಹಿಂದೆ ಹೋಗಿ ದಾರ ತಂದು 2 ದಾರ ಒಂದು ಸರ್ತಿ ಮತ್ತು 2 ದಾರ ಒಂದು ಸರ್ತಿ. ಸೊ ಇದೇ ರೀತಿ ಫಸ್ಟ್ ಏನು ಡಿಸೈನ್ ಮಾಡಿದಲ್ಲ ಕಂಟಿನ್ಯೂ ಅದೇ ಡಿಸೈನ್ಸ್ ಇರುತ್ತೆ. ಇದು 5 ಹಾಕಿದ ಮೇಲೆ ನೆಕ್ಸ್ಟ್ 2 ಮಿನಿ ಆರ್ಚ್ ಮಧ್ಯೆ ಗ್ಯಾಪಲ್ಲಿ ಹೋಗಿ ದಾರ ತಂದು ಅಲ್ಲಿ ಕಂಬ ಮಾಡ್ಕೋಬೇಕು. ಸೊ ಟೋಟಲಾಗಿ 5 ಕಂಬ ಮಾಡ್ಕೊಂಡಿದ್ದೀನಿ. ನೀವು ಎಷ್ಟು ಮಾಡ್ಕೊಂಡಿರ್ತೀರ 5, 6. ಸೊ ನೀವು ಫಸ್ಟ್ ಎಷ್ಟು ಮಾಡ್ಕೊಂಡಿರ್ತೀರ ಎಲ್ಲ ಸ್ಟೆಪ್ಪಲ್ಲೂ ಅಷ್ಟೇ ಮಾಡ್ಕೊಳ್ಳಿ, ಅಂದರೆ ಸೇಮ್ ಬರುತ್ತೆ ಡಿಸೈನು. ಪೂರ್ತಿ ಡಿಸೈನ್ ಆದಮೇಲೆ ಈ ರೀತಿ ಕಾಣಿಸುತ್ತೆ, ತುಂಬ ಚೆನ್ನಾಗಿದೆ. ನೀವು ಬೇಕಂದರೆ ಇದಕ್ಕೆ ಕುಚ್ಚು ಕೂಡ ಕಟ್ಕೋಬೋದು. ಇವು 2 ಮಿನಿ ಆರ್ಚ್ಗಳ ಮತ್ತೆ ಇದೆಯಲ್ಲ ಅಲ್ಲಿ ಪುಟ್ಟದಾಗಿ ಸಣ್ಣದು ಕುಚ್ಚು ಕಟ್ಕೋಬೋದು, ಇಲ್ಲಾಂದರೆ ನಡೆಯುತ್ತೆ. ನಿಮಗೆ ವಿಡಿಯೋ ಲೈಕ್ ಆದರೆ ನೀವು ಒಂದು ಸತಿ ಟ್ರೈ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್.